ಎಸ್ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯದ ಮಟ್ಟಿಗೆ ಚೈನ್ ಲಿಂಕ್ ಕಟ್ ಆಗಿರುವ ವಿಚಾರವಾಗಿ ಸರ್ಕಾರಕ್ಕೆ ದೊಡ್ಡ ತಲೆನೋವು. ಕರ್ನಾಟಕ, ಆಂಧ್ರ, ತೆಲಂಗಾಣದ ಅದರ ಜೊತೆಗೆ 8 ಜಿಲ್ಲೆಗಳಿಗೆ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯದಿಂದ ಅನ್ನದಾತರಿಗೆ ಆಶ್ರಯ ಆಗಿದ್ದಂತಹ ತುಂಗಭದ್ರಾ ಜಲಾಶಯದಿಂದ ನೀರು ಅತಿ ಹೆಚ್ಚಾಗಿ ಹೊರ ಹೋಗ್ತಾ ಇದೆ ನದಿಗೆ. ಇದರಿಂದ ರೈತರಿಗೆ ಆತಂಕ. 19ನೇ ಗೇಟ್ನಿಂದಲೇ ಅಪಾರ ಪ್ರಮಾಣದ ನೀರು ನದಿಗೆ ಹೋಗ್ತಾ ಇದೆ. ಒಂದೇ ಗೇಟ್ನಿಂದ 38,000 ಕ್ಯೂಸೆಕ್ ನೀರು ನದಿ ಪಾಲಾಗ್ತಾ ಇದೆ. ಕರ್ನಾಟಕ, ಆಂಧ್ರ, ತೆಲಂಗಾಣದ 8 ಜಿಲ್ಲೆಗಳಿಗೆ ಜೀವನಾಡಿಯಾಗಿರುವಂತಹ ಅನ್ನದಾತರಿಗೆ ಆಸರೆಯಾಗಿರುವಂತಹ ಈ ಒಂದು ತುಂಗಭದ್ರಾ ನದಿ ಈಗ ಆತಂಕಕ್ಕೆ ಎಡೆಮಾಡಿಕೊಟ್ಟಿರುವಂಥದ್ದು. ಈಗಾಗಲೇ ಆ ಚೈನ್ ಲಿಂಕ್ ಸರಿ ಮಾಡಬೇಕು ಅಂತ ಅಂದ್ರೆ ಸದ್ಯದ ಮಟ್ಟಿಗೆ ಈಗಾಗಲೇ ಒಂದು 60% ನೀರು ಡ್ಯಾಮ್ ಇಂದ ಖಾಲಿ ಆಗಬೇಕು. ಅದ್ರ ಬಗ್ಗೆ ಸರ್ಕಾರದ ಜೊತೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಧಿಕಾರಿಗಳು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಸಿಎಂ ಅವ್ರ ಜೊತೆ ಸಮಾಲೋಚನೆಯನ್ನ ನಡೆಸಿ 19ನೇ ಗೇಟ್ನಿಂದ ಅತಿ ಹೆಚ್ಚಾಗಿ ನೀರು ಪೋಲಾಗ್ತಾ ಇದೆಯಲ್ಲ ಅದರ ತಡೆಯುವಿಕೆಗೆ ಈಗ ಆ ಲಿಂಕ್ 70 ವರ್ಷಗಳಿಂದ ಕಲ್ಲಿನಿಂದ ಭದ್ರ ಕೋಟೆ ಅಂತಿದ್ದಂತಹ ತುಂಗಭದ್ರಾ ಭದ್ರತೆ ಇಲ್ಲ ಈಗ. ಸೊ ಆ ಹಿನ್ನೆಲೆಯಲ್ಲಿ ಈಗ ರೈತರ ಪಾಲಿಗೆ ಜೀವನದಿ, ರೈತರ ಪಾಲಿಗೆ ಆಸರೆ ಆಗಿದ್ದಂತಹ, ರೈತರ ಪಾಲಿಗೆ ಜೀವನಾಡಿಯಾಗಿದ್ದಂತಹ ತುಂಗಭದ್ರಾ ನದಿಯಿಂದ ನೀರು ಜಲಾಶಯದಿಂದ ನೀರು ಅತಿ ಹೆಚ್ಚಾಗಿ ನದಿ ಮೂಲಕ ಹೋಗ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಾಗಿ ನೀರು ಪೋಲಾಗ್ತಾ ಇದೆ. ಒಂದು ಕಡೆ ನೀರು ಕಡಿಮೆ ಆದ್ರಷ್ಟೇ ಆ ಚೈನ್ ಲಿಂಕ್ ಅನ್ನ ಸರಿ ಮಾಡಬಹುದು ಅನ್ನುವಂಥದ್ದು ಒಂದು ಕಡೆ ಅಧಿಕಾರಿಗಳು ಹೇಳ್ತಾ ಇರುವಂತಹ ಮಾತು. ಮತ್ತೊಂದು ಕಡೆ ಈ ಬಾರಿ ಆದ್ರೂ ಕೂಡ 2 ವರ್ಷದಿಂದ ಈ ಡ್ಯಾಮ್ ತುಂಬೇ ಇರಲಿಲ್ಲ. ಈ ಬಾರಿ ಮಳೆ ಬಂತು, ಡ್ಯಾಮ್ ತುಂಬಿತು. ಈ ಬಾರಿ ಆದ್ರೂ ಕೂಡ ತುಂಗಭದ್ರಾ ಡ್ಯಾಮ್ ತುಂಬತಲ್ಲಪ್ಪ. ರೈತರಿಗೆ, ಅಕ್ಕಪಕ್ಕದ ರೈತರಿಗೆ ಬೆಳೆಯನ್ನ ಬೆಳೆಯೋದಕ್ಕೆ ಯಾವುದೇ ತರದ ಕಷ್ಟ ಇರೋದಿಲ್ಲ. 2ನೇ ಫಸಲು 3ನೇ ಫಸಲು ಬೆಳ್ಕೊಂಡು ಹೋಗ್ಬೋದು. ಆದ್ರೆ 2ನೇ ಬೆಳೆ ಬೆಳೆಯೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಆ ರೀತಿ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ. ಅತಿ ಹೆಚ್ಚಾಗಿ 19ನೇ ಏನ್ ಚೈನ್ ಲಿಂಕ್ ಕಟ್ ಆಗಿತ್ತಲ್ಲ, ಮೀನುಗಾರರು ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರಲ್ಲ, ಆ ಚೈನ್ ಲಿಂಕ್ ಕಟ್ ಆಗಿರುವಂತ ಆ ಗೇಟ್ ಮುಖಾಂತರನೇ ಅತಿ ಹೆಚ್ಚಾಗಿ ನೀರು ಹೋಗ್ತಾ ಇರುವಂತದ್ದು. ಬೇರೆ ಗೇಟ್ಗಳು ಏನ್ 33 ಗೇಟ್ ಇದೆಯಲ್ಲ, 33ರಲ್ಲಿ ಕೇವಲ 1.5 ಅಡಿ ಮಾತ್ರ ಆ ಗೇಟ್ ಅನ್ನ ತೆಗೆದಿರುವಂತದ್ದು. ಅದರಿಂದ ನೀರನ್ನ ಹರಿಬಿಡ್ಲಾಗ್ತಾ ಇದೆ. 1 ವಾರಗಳ ಕಾಲ ನೀರು ಹರಿಬಿಡ್ಲಾಗುತ್ತೆ. ಅತಿ ಹೆಚ್ಚಾಗಿ ಫೋರ್ಸ್ ಇಂದ ಬಿಡೋದಕ್ಕೂ ಆಗಲ್ಲ. ಒಂದು ಕಡೆ ಅಣೆಕಟ್ಟಿಗೆ ಅಪಾಯ ಇರುತ್ತೆ. ಯಾಕಂದ್ರೆ 19ನೇ ಗೇಟಿನ ಚೈನ್ ಲಿಂಕ್ ಕಟ್ ಆಗಿದ್ದಕ್ಕೆ ಆ ಒಂದು ಅಣೆಕಟ್ಟು ಅದುರಿದ ಅನುಭವ ಆಗಿದೆ ಅಲ್ಲಿರುವಂತವರಿಗೆ. ಸೊ ಸದ್ಯದ ಮಟ್ಟಿಗೆ ಅದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇನ್ನು ಮತ್ತೊಂದೇನಪ್ಪಾ ಅಂತಂದ್ರೆ ಸ್ವಲ್ಪ ಆ ಕಡೆ ಜನರು ಹೋಗೋದನ್ನ ಕಡಿಮೆ ಮಾಡಿ ನದಿ ಪಾತ್ರಕ್ಕೆ ಹೋಗುವಂತಹ ಜನರುಗಳು ಸ್ವಲ್ಪ ಗಮನ ಹರಿಸಿ ಮಕ್ಕಳುಗಳನ್ನ ಶಾಲೆ ಕಳಿಸೋದಾಗಿರ್ಬೋದು. ಆ ರಸ್ತೆ ದಾಟಿನವರು ಶಾಲೆಗಳಿಗೆ ಹೋಗ್ತಾ ಇರ್ತಾರೆ ಅಂತಂದ್ರೆ ನೀವೇನಾದ್ರೂ ಬೇರೆ ಕೆಲಸ ಕಾರ್ಯಗಳಾಗಿರ್ಬೋದು, ಆ ಸೇತುವೆ ಮೇಲೆ ಹೋಗೋದಾಗಿರ್ಬೋದು, ದಯವಿಟ್ಟು ಸ್ವಲ್ಪ ದಿನ ಈ ಚೈನ್ ಲಿಂಕ್ ಕಟ್ ಆಗಿರೋದ್ರನ್ನ ಸರಿ ಮಾಡೋವರೆಗೂ ಕೂಡ ಸ್ವಲ್ಪ ನದಿಯ ನೀರಿನ ಮಟ್ಟ ಕಡಿಮೆ ಆಗುವವರೆಗೂ ಜನರು ಕಾಳಜಿ, ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕಾಗಿದೆ. ಜಾನುವಾರುಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ. ಯಾವ ಸಂದರ್ಭದಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗುತ್ತೋ, ಪ್ರವಾಹದ ಭೀತಿ ಜಾಸ್ತಿ ಆಗುತ್ತೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಕುಸಿತವಾಗ್ತಾ ಇರುವಂತದ್ದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಅನ್ನದಾತರ ಆತಂಕಕ್ಕೆ ಕಾರಣವಾಗಿದೆ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ನೋಡಿ ಗವಿಶ್ರೀ ಮುಖದಲ್ಲಿ ಬೇಸರ ಉಂಟಾಗಿದೆ. ಪ್ರಮುಖವಾಗಿ ಅನ್ನದಾತರ ಆತಂಕಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಜಲಾಶಯದ ನೀರಿನ ಮಟ್ಟವನ್ನ ನೋಡಿ ಗವಿಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಧಿಕಾರಿಗಳ ಎಡವಟ್ಟಿನಿಂದ
ತುಂಗಭದ್ರಾ ಜಲಾಶಯದ ನೀರು ಪೋಲಾಗ್ತಾ ಇದೆ. ರೈತರಲ್ಲಿ ಆತಂಕಕ್ಕೆ ಇದು ಎಡೆ ಮಾಡಿಕೊಟ್ಟಿರುವಂಥದ್ದು. ಇದರಿಂದ ಆ ರೈತರ ಆತಂಕದ ಜೊತೆಗೆ ಗವಿಶ್ರೀ ಮುಖದಲ್ಲಿ ಈಗ ಬೇಸರ ಕಂಡು ಬರ್ತಾ ಇರುವಂಥದ್ದು ಪ್ರಮುಖವಾಗಿ. ಗಮನಿಸ್ತಾ ಇರಬಹುದು ನೀವು ಒಂದು ಕಡೆ, ಯಾಕಂದ್ರೆ ರೈತರ ಜೀವನಾಡಿ, ರೈತರಿಗೆ ಆಸರೆಯಾಗಿದ್ದಂತಹ ತುಂಗಭದ್ರಾ ಡ್ಯಾಮ್ ಅಲ್ಲಿಂದ ಇಷ್ಟೊಂದು ನೀರು ಪೋಲಾಗ್ತಾ ಇದೆ ಅಂದ ಮೇಲೆ ಯಾರಿಗೆ ತಾನೇ ಬೇಸರ ಆಗಲ್ಲ? ಎಲ್ಲರೂ ಕೂಡ ಬೇಸರ ಆಗುತ್ತೆ. ತುಂಬಿದಂತಹ ಈ ಒಂದು ತುಂಗಭದ್ರಾ ಡ್ಯಾಮ್ನಿಂದ ಹೆಚ್ಚಾಗಿ ನೀರು ಪೋಲಾಗಿ ಹೋಗ್ತಾ ಇದೆ. ನದಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿರಲಾಗಿತ್ತು, ಆದರೆ ಈಗ ಯಾವುದು ಕೂಡ ಇಲ್ಲ. ಆ ರೀತಿಯಾಗಿ ರೈತರಿಗೆ ಆತಂಕಕ್ಕೆ ದುಡಿರುವಂಥದ್ದು, ರೈತರ ಮುಖದಲ್ಲಿ ಆತಂಕ ಕಂಡು ಬರ್ತಾ ಇದೆ. ಈಗ ಗವಿಶ್ರೀಗಳು ಇದ್ರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಈಗಾಗಲೇ ತುಂಗಭದ್ರಾ ಅಣೆಕಟ್ಟಿನಲ್ಲಿ ಹಂತ ಹಂತವಾಗಿ ಇಂತಿಷ್ಟು ನೀರು ಅಂತ ಬಿಡ್ಲಾಗ್ತಾ ಇದೆ. ಏಕಾಏಕಿಯಾಗಿ ಖಾಲಿ ಮಾಡೋದಕ್ಕೂ ಸಾಧ್ಯವಾಗೋದಿಲ್ಲ. 60% ನೀರು ಖಾಲಿ ಆದ್ರಷ್ಟೇ ಡ್ಯಾಮ್ ಸಂಪೂರ್ಣವಾಗಿ ಸರಿ ಮಾಡಬಹುದು. ಆ 19ನೇ ಚೈನ್ ಲಿಂಕ್ ಅನ್ನ ಸರಿ ಮಾಡಿ, ಆದರೆ 1 ವಾರಗಳ ಕಾಲ ನೀರು ಹರಿದು ಹೋಗ್ತಾ ಇದೆ. 19ನೇ ಗೇಟ್ನಲ್ಲಂತೂ ಅತಿ ಹೆಚ್ಚಾಗಿ ನೀರು ಪೋಲಾಗ್ತಾ ಇದೆ. ಗಮನಿಸ್ತಾ ಇರ್ಬೋದು ನೀವು, 33 ಗೇಟ್ ಇದೆ. 33 ಗೇಟಲ್ಲಿ ಅತಿ ಹೆಚ್ಚಾಗಿ ನೀರು ಹೋಗ್ತಾ ಇರುವಂಥದ್ದು 19ನೇ ಗೇಟಲ್ಲೇ. ಚೈನ್ ಲಿಂಕ್ ಕಟ್ಟಾಗಿರುವಂತಹ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ನೀರು ಪೋಲಾಗಿ ಹೋಗ್ತಾ ಇದೆ. ನಿನ್ನೆಗಿಂತ ಅತಿ ಹೆಚ್ಚಾಗಿ ನೀರು ಪೋಲಾಗಿ ಇವತ್ತು ಹೋಗ್ತಿರುವಂಥದ್ದು. ಸೊ ಇದರಿಂದ ಗವಿಶ್ರೀ ಮುಖದಲ್ಲೂ ಕೂಡ ಬೇಸರ ವ್ಯಕ್ತವಾಗಿದೆ.